ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವೆಲ್ಲರೂ ಹೊರನಾಡು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇನ್ನೇನು ರೀಚ್ ಆಗ್ತೀವಿ. ಫಸ್ಟ್ ನಾವು ಹೊರನಾಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಶೃಂಗೇರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಕ್ಕ, ಬಾವ, ನಾನು, ಪ್ರಜ್ವಲ್, ಸೋನು, ತಮ್ಮ ಎಲ್ಲ ಬಂದಿದ್ದಾರೆ. ಹೋಗೋಣ. ಆನ್ ದ ವೇ ಹೋಗ್ತಾ ವಾಮಿಟ್ ಆಯಿತು ಸ್ವಲ್ಪ ಜನರಿಗೆ. ಹಾಗಾಗಿ ಬಾವ ಕವರ್ ತರೋದಕ್ಕೆ ಹೋಗಿದ್ದಾರೆ. ಅಪ್ಪು ನೋಡಿ ಫುಲ್ ರೌಡಿ ತರ ಆಡ್ತಾನೆ. ನಮ್ಮನೆಗೆ ಬಂದಂತೂ ಫುಲ್ ರೌಡಿ ತರ ಆಡ್ತಾನೆ. ಅಲ್ಲಾದ್ರೆ ಯಾರು ಇಲ್ಲ, ಅವನೊಬ್ನೇ ಕೂತ್ಕೊಂಡು ಆಟ ಆಡ್ತಿದ್ದ. ಇಲ್ಲಿ ನೋಡಿ ಸೋನು ಜೊತೆ ಫೈಟಿಂಗ್. ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ಊಟ ಮಾಡಬೇಕು ಅಂತಿದ್ದೀವಿ. ಹೊರನಾಡು ಅನ್ನೋದು ಇನ್ನು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಊಟ ಮುಗಿಸಿ ಹೊರಡಬೇಕು. ಲೇಟ್ ಆಗಿದೆ, ಹಾಗಾಗಿ ನಾವು ಡೈರೆಕ್ಟ್ ಊಟಕ್ಕೆ ಬಂದಿದ್ವಿ. ಅಪ್ಪು ಎಲ್ಲರೂ ಒಂದೇ ಲೈನ್ ಅಂತ ಕೂತಿದ್ದೀವಿ. ಅಪ್ಪು ಇಲ್ಲಿ ಅಪ್ಪು ಹಾಯ್ ಚಿನ್ನಿ ಹಮ್ಮ ಮಾಡ. ಹಮ್ಮ ಮಾಡು ಬಾಬು, ಒಂಚೂರು ಊಟ ಮಾಡಿಸಿ. ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಹೊರನಾಡಿಂದ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಚೋಟುಗೆ ಆಟ ಸಾಮಾನು ಬೇಕಂತ ಆಳ್ತಾ ಇದ್ದಾನೆ. ಶೃಂಗೇರಿಯಲ್ಲಿ ತಗೊಳ್ಳೋಣ ಅಂತ ಹೇಳಿದ್ರೆ ಬೇಡ, ಇಲ್ಲೇ ಬೇಕು ಅಂತ ಇದ್ದಾನೆ. ಚೋಟು ಸನ್ ವಿತ್ಗೆ ಚೋಟು ಅಂತ ಮನೇಲಿ ಕರೆದು ಅಭ್ಯಾಸ ಆಗಿದೆ. ನೋಡಿ ಅಪ್ಪು ಫುಲ್ ಟ್ರೆಡಿಷ್ನಲ್ ಪಂಚೆ ಹಾಕಿದ್ದಾನೆ. ಶರ್ಟ್ ತಗೊಬಂದಿದ್ದೀನಿ, ಬಟ್ ಹಾಕೋದಕ್ಕಾಗಿಲ್ಲ. ಈಗ ಸೆಕೆ ಇದೆ, ಇಲ್ಲಿ ತುಂಬ ಬಿಸಿಲಿದೆ, ಹಾಗೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಹೋದ್ರೆ ಇವಾಗ ನಮ್ಮ ಕೈಯಲ್ಲಿ ಇರಲ್ಲ ಜಾಸ್ತಿ, ನಡಿತೀನಿ ಅಂತ ಹೇಳ್ತೀನಿ. ಹಾಗಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ವಾಮಿಟಿಂಗ್. ನನಗೆ, ಬಾವಂಗೆ, ಪ್ರಜ್ವಲ್ ಅವ್ರಿಗೆ, ಸುನಿಲ್ಗೆ, ಹಾಗೆ ಸಂಚುಗೆ, ಇಷ್ಟು ಸೋನು. ನಮ್ಮ ಎಷ್ಟು ಜನರಿಗೆಲ್ಲ ಇನ್ನು ಉಳಿದವ್ರಿಗೆಲ್ಲ ವಾಮಿಟಿಂಗ್. ಇವಾಗ ಹೋಗೋದೇ ಒಂದು ಟೆನ್ಷನ್ ಆಗಿದೆ. ಅದು ಸರಿನಾ? ಸರಿ ಆಯ್ತಾ? ಇವರು ಫಸ್ಟ್ ಕ್ಯಾಂಡಿಡೇಟು, ಇವನು ಸೆಕೆಂಡ್ ಕ್ಯಾಂಡಿಡೇಟ್. ಲಾಸ್ಟ್ ಮೂಮೆಂಟಲ್ಲಿ ಜಾಯ್ನ್ ಆದ. ಬಟ್ ರೂಟು ಅದೇ ಥರ ಇದೆ, ಕ್ರಾಸ್ ಇರೋದ್ರಿಂದ ವಾಮಿಟ್ ಬೇಡ ಅಂದರೂ ಆಗುತ್ತೆ. ಇವಾಗ ಶೃಂಗೇರಿಗೆ ಹೊರಡೋಣ ಇಲ್ಲಿಂದ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಎಲ್ಲ ಹೊರಡ್ತಾ ಇದ್ದೀವಿ ಇವಾಗ. ಸಂಚು ಹಿಂದತ್ತೀಗ, ಅದು ಮುಂದೆ ಕೂತ್ಕೊಂಡು. ಕಪಿಲ್ಕ ಕಪಿಲ್ಕ ಅವ್ನು ಡಲ್ ಮಾಡ್ತೀಗ. ಅಪ್ಪು ರೈಸ್ ಐಟಮ್ ಏನೂ ತಿಂತಾ ಇರಲಿಲ್ಲ. ಹಾಗಾಗಿ ನಾನು ಹೊರನಾಡಿಗೆ
ಕಾಣಿಕೆ ಆಗ್ತೀನಿ ಅಂತ ಹೇಳ್ಕೊಂಡಿದ್ದೆ, ಅದನ್ನು ತೀರಿಸೋಣ ಅಂತ ಬಂದ್ವಿ. ಹೊರನಾಡಲ್ಲೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಆನ್ ದ ವೇ ಹೋಗ್ತಾ ಶಾರದಾಂಬ ಟೆಂಪಲ್ಗೆ ಹೋಗೋಣ ಅಂತ ಇವಾಗ ಇಲ್ಲಿಗೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ಶೃಂಗೇರಿಯಿಂದ ಹೊರಡ್ತಾ ಇದ್ದೀವಿ. ಇಲ್ಲೇನಾದರೂ ಟೀ ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ. ಅಪ್ಪಗೇನಾದರೂ ಆಟ ಸಾಮಾನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಅಪ್ಪು ಇಲ್ಲಿ ತಿರುಗಿ. ಅದೆಂತ ಅಷ್ಟೊಂದು ಜನ ಇರಲಿಲ್ಲ, ಹಾಗಾಗಿ ನಮಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.